ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಸರ್, ಇವತ್ತು ಹೈಕೋರ್ಟ್ ಈಗೊಂದು ಆದೇಶ ಹೊರಬಂದಿದೆ. ಏನು RSS ನಿಯಂತ್ರಣಕ್ಕೆ ಸಂಬಂಧಪಟ್ಟಾಗೆ, ಸರ್ಕಾರಿ ಕಾರ್ಯಕ್ರಮ ನಿಯಂತ್ರಣಕ್ಕೆ ಸಂಬಂಧಪಟ್ಟಾಗೆ RSS ನಿಯಂತ್ರಣ ಅಂತ ಎಲ್ಲ ಹೇಳಿದ್ವಿ ನಾವು. ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ವಿ ಅಷ್ಟೇ. ನಾವು RSS ಸುದ್ದಿನೇ ನಾವೆಲ್ಲೂ ಮಾತಾಡಿಲ್ಲ. ನಾವು RSS ಸುದ್ದಿನೇ ಇಶ್ಯೂ ಇತ್ತು, ನಾನು ಪಬ್ಲಿಕ್ ಅಲ್ಲಿ ಇತ್ತು, ಆಯ್ತು. ನಾವು ಜನರಲ್ ಯಾರೇ ಮಾಡ್ಬೇಕಾದ್ರೂ ಒಂದು ಪರ್ಮಿಷನ್ ತಗೋಬೇಕು ಅನ್ನೋದು ನಮ್ಮ ಸರ್ಕಾರದ ಅಭಿಪ್ರಾಯ. ನಾವು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ವಿ ಹೊರತು ಏನ್ ಜಗದೀಶ್ ಶೆಟ್ಟರ್ ಅವ್ರು ಏನೋ ಒಂದು ನಿಯಮ ಪಾಲನೆ ಮಾಡಿದ್ರು, ಆ ಪಾಲನೆಗೆ ನಾವು ಬದ್ಧ ಅಂತೇಳಿ ಅದನ್ನ ಪುನರ್ ಉಚ್ಚಾರ ಮಾಡ್ದ. ಅಷ್ಟು ಬಿಟ್ರೆ ಬೇರೆ ಏನಿಲ್ವಲ್ಲ. ಅಲ್ಲ, ಇವತ್ತು ಹೈಕೋರ್ಟ್ ಆ ಆದೇಶವನ್ನ ಅಂದ್ರೆ ಸರ್ಕಾರದ ಆದೇಶಕ್ಕೆ ನೀವು ತಡೆ ತೆರವು ಕೋರಿ ಕೇಳ್ಕೊಂಡು ಹೋಗಿದ್ರಲ್ಲ. ನಾವು RSS ಹೇಳಿದ್ರ RSS ಮಾಡಬಾರ್ದು ಅಂತ ಎಲ್ಲ ಹೇಳಿದ್ರು, ನಾವೆಲ್ಲೂ ಹೇಳಿಲ್ಲ. ಆಸ್ ಜನರಲ್ ಯಾವುದೇ ಆಗಲಿ ಕೆಲವು ಇಶ್ಯೂಸ್ ಮೇಲೆ ಪರ್ಮಿಷನ್ ತಗೊಳ್ಳಿ ಅಂತ ಹೇಳಿದ್ರೆ ಆ ಆದೇಶಕ್ಕೆ ಇವತ್ತು ಹೈಕೋರ್ಟ್ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ಹೈಕೋರ್ಟ್ ಅಲ್ಲಿ ಸರ್ಕಾರಕ್ಕೆ ಹಿನ್ನಡೆ ಅಂತ ಏನಿಲ್ಲ. ಸರ್ಕಾರಕ್ಕೆ ಕೂತ್ಕೊಂಡು ನಮ್ ಲೀಗಲ್ ಟೀಮ್ ಮಾತಾಡ್ತಾರೆ ಏನ್ ಕತೆ ಏನಿಲ್ಲ. ಮತ್ತೆ ನೀವು ಸಿಂಗಲ್ ಬೆಂಚ್ ಯಾವ ಸ್ಟೇ ಕೊಟ್ಟಿತ್ತು ಅದೇ ಬೆಂಚ್ ಹೋಗಿ ಅಂತ ಹೇಳಿ ನಾವು ಕೋರ್ಟ್ಗೂ ಗೌರವ ಕೊಡದೇ ಇದ್ದೀವ. ಕೋರ್ಟ್ಗೆ ಯಾವಾಗಲೂ ಗೌರವ ಕೊಟ್ಕೊಂಡೇ ಇದ್ದೀವಿ ನಾವು. ಓಕೆ, ಈಗ ನಮ್ದು ಕಾವೇರಿ ಇಶ್ಯೂಗೆ ಈಗ ಒಂದು ಸಪರೇಟ್ ಬೆಂಚ್ ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬೆಂಚ್ ಫಾರ್ಮ್ ಮಾಡ್ತಾರೆ. ಅದಕ್ಕೆ ಡೇಟು ಗುರುವಾರ ಏನೋ ಡೇಟ್ ಕೊಡ್ತಾ ಇದ್ದಾರೆ. ನೋಡೋಣ, ಪ್ರಾರ್ಥನೆ ಮಾಡೋಣ ಎಲ್ಲ ಕರ್ನಾಟಕ ರಾಜ್ಯದ. ಈಗ ಹರಿಯಾಣದಲ್ಲಿ ವೋಟ್ ಚೋರಿ ಆರೋಪ ಏನು ಬಂದಿದೆ, ಈಗ ಅದರ ಪೂರ್ವಕವಾಗಿ ಕರ್ನಾಟಕದಲ್ಲಿ ಏನಾದ್ರು ಹೋರಾಟಗಳನ್ನು ಶುರು? ಖಂಡಿತ. ಈಗ ನಾವು ಈಗ ಎಕ್ಸಾಮಿನ್ ಮಾಡಿದೀವಿ, ನಮ್ದು ಎಲ್ಲ ಇದೆ. ಈಗೆಲ್ಲ ನಾವು ಸುಮಾರು ಲಕ್ಷಾಂತರ ಮಂದಿ ಈಗ ಎಲ್ಲ ವೋಟ್ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದೀವಿ. 9ನೇ ತಾರೀಕಿಗೆ ತೆಗೆದುಕೊಂಡು ಬರ್ತೀವಿ. ನಿನ್ನೆ ರಾತ್ರಿ ಕೂಡ 10 ಗಂಟೆಗೆ ನಮಗೆ ಮೀಟಿಂಗ್ ಆಯ್ತು, ಝೂಮ್ ಮೀಟಿಂಗ್. ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಸೆಕ್ರೆಟರೀಸ್ ಎಲ್ಲ 9ನೇ ತಾರೀಕು ಅವೆಲ್ಲ ತಗೊಂಡು ಇಲ್ಲಿ ಕೊಡ್ತೀವಿ. ಅದನ್ನ ರಾಹುಲ್ ಗಾಂಧಿ ಅವರೇ ತೆಗೆದುಕೊಂಡು ಹೋಗಿ ಕೊಡ್ತಾರ, ನಮ್ಮ ಜನರಲ್ ಸೆಕ್ರೆಟರಿ ನೋಡ್ಬೇಕು. ಬಟ್ ಯಾರು ಇವತ್ತು ಸಾಯಂಕಾಲ ತಿರ್ಗಾ ಬ್ಲಾಕ್ ಅಧ್ಯಕ್ಷಗಳಿಗೆ ಇಟ್ಟಿದ್ದೀನಿ, ಯಾರ್ಯಾರು ವೋಟ್ ಚೋರಿ ವಿಚಾರದಲ್ಲಿ ಕೆಲಸ ಮಾಡಿಲ್ಲ ಅವ್ರನ್ನ ಮರ್ಸಿಲೆಸ್ ಆಗಿ ರಿಮೂವ್ ಮಾಡ್ತೀವಿ. ನಾವು ಸಿಗ್ನೇಚರ್ ಕ್ಯಾಂಪೇನ್ ಮಾಡಬೇಕು ಅಂತ ಹೇಳಿದ್ದು, ಯಾರ್ಯಾರು ಅಕೌಂಟಬಿಲಿಟಿ ಇಲ್ಲ, ನನಗಂತೂ ಬಹಳ ಸೀರಿಯಸ್ ಆಗಿ ಹೇಳ್ಬಿಟ್ಟಿದ್ದಾರೆ. ನಮ್ಮ ಜನರಲ್ ಸೆಕ್ರೆಟರಿ ಹೇಳಿದ್ದಾರೆ, ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಹೇಳಿದ್ದಾರೆ, ಯಾರ್ಯಾರು ವೋಟ್ ಚೋರಿ ಮಾಡಲ್ಲ ನಂಗೆ ರಿಪೋರ್ಟ್ ಕೊಟ್ಬಿಟ್ಟು ಟೈಮೇ ಕೊಡ್ಬೇಡ ನೀನು ಅಂತ ಹೇಳಿದ್ದಾರೆ. ಈಗ 9ನೇ ತಾರೀಕು ತಂದಿಲ್ಲಿ ಕೊಡ್ಬೇಕು. ತಿರ್ಗಾ ಇವತ್ತು ರಾತ್ರಿ ನಾನು ಮೀಟಿಂಗ್ ಇಟ್ಕೊಂಡಿದ್ದೀನಿ, CM ಹತ್ರ ಮಾತಾಡ್ತೀನಿ, MLAಸ್ಗೂ ನಾನು ಹೇಳ್ತಾ ಇದ್ದೀನಿ. ಇಟ್ಸ್ ಎ ವೆರಿ ಸೀರಿಯಸ್ ನ್ಯಾಷನಲ್ ಲೆವೆಲ್ ಇಶ್ಯೂ ಇದು. 10ನೇ ತಾರೀಕು ಅವರು ಸಬ್ಮಿಟ್ ಮಾಡಬೇಕು ಅನ್ನೋದು ಒಂದು ಡಿಸಿಷನ್ ತೆಗೆದುಕೊಂಡಿದ್ದಾರೆ. ನಮ್ದು ಸುಮಾರು 70-80 ಲಕ್ಷ ಆಗಿದೆ ಈಗಾಗಲೇ. ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಡ್ತೀವಿ. ಕೆಲವು MLAಗಳು ಅಟೆಂಡ್ ಮಾಡಿಲ್ಲ, ಕೆಲವು ಬ್ಲಾಕ್ ಅವರು ಅಟೆಂಡ್ ಮಾಡಿಲ್ಲ. ಅಂತವ್ರ ಬಗ್ಗೆ ವಿ ಆರ್ ವೆರಿ ಸೀರಿಯಸ್. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧ ಕ್ರಮ ತಗೊಳ್ತೀವಿ. ನಾನಂತೂ ರಿಪೋರ್ಟ್ ಅನ್ನು ಕೊಡ್ತೀನಿ. ನನಗೆ ಪವರ್ ಇದೆ ಅಧ್ಯಕ್ಷನ ಕಿತ್ತಾಕ್ತಾ ಇರೋದೇ ಕೆಲಸ. MLAಸ್ಗೆ CM ಹೇಳ್ತೀವಿ, ACC ಅವ್ರನ್ನ ಮಾಡ್ತೀವಿ. ಸರ್, ಈಗ ಕರ್ನಾಟಕ ಆಯ್ತು, ಹರಿಯಾಣ ಆಯ್ತು, ಮಹಾರಾಷ್ಟ್ರ, ಹಲವು ರಾಜ್ಯಗಳಲ್ಲಿ ಈ ರೀತಿಯಾದಂತಹ ವೋಟ್ ಚೋರಿಯ ಬಗ್ಗೆ ಅಭಿಯಾನಗಳನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಆದ್ರೆ ಎಲೆಕ್ಷನ್ ಕಮಿಷನ್ ಹಾಕಿದ್ದನ್ನ ಸೀರಿಯಸ್ ಆಗಿ ತಗೊಳ್ತಾರೆ. ನೋಡಿ, ನೋಡಪ್ಪ, ನಮ್ಗೆ ಜನರು ದೇವರಿದ್ದಂಗೆ, ಅವ್ರಿಗೆ ವಿಚಾರ ತಿಳಿಸ್ತಾ ಇದೀವಿ. ಅವರು ಸೂಕ್ತ ಸಂದರ್ಭದಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ. ನಾವು ಏನೇನ್ ನಡೀತಾ ಇದೆ ಅನ್ನೋದು ಜನರಿಗೆ ಮಂದಟ್ಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ನಾನ್ ಹೇಳ್ತೀನಲ್ಲ, ನಮ್ ಕ್ಷೇತ್ರ, ನಮ್ ಕನಕಪುರ ಕ್ಷೇತ್ರ, ನಮ್ಮ ಸೌತ್ ಕ್ಷೇತ್ರದಲ್ಲಿ ಏನಾಯ್ತು ಅನ್ನೋದು ನಮ್ಗೆ ಗೊತ್ತಿದೆ. ಈಗ ಅದನ್ನ ಬೇಡ, ನಾವು ಸೋತಾಗಿದೆ. ಈಗ ಅದನ್ನ ನನ್ನ ಕ್ಷೇತ್ರದ ಚರ್ಚೆ ಮಾಡೋದು ಬೇಡ. ಆ ಇನ್ವೆಸ್ಟಿಗೇಷನ್ಸ್ ಮತ್ತೊಂದು ಇವೆಲ್ಲ ಹೆಂಗಾಯ್ತು, ಬೂತ್ ಏಜೆಂಟ್ಗಳೇ ಕೆಲವು ಕಡೆ ಇರಲಿಲ್ಲ, ಅದನ್ನ ವಿ ಹ್ಯಾವ್ ಅಕ್ಸೆಪ್ಟೆಡ್ ದಿ ಡಿಫೀಟ್. ಅದನ್ನೇನು ಮಾತಾಡೋದು ಬೇಡ. ಈಗ ಬೇರೆ ಕಡೆ ಕೆಲವರೆಲ್ಲ ಎವಿಡೆನ್ಸ್ಗಳು ತಂದು ಕೊಡ್ತಾ ಇದಾರೆ. ಒಂದೊಂದು ಕ್ಷೇತ್ರದಲ್ಲೇ ಎವಿಡೆನ್ಸ್ ಕೊಡ್ತಾ ಇದಾರೆ. ಅದ್ರ ಬಗ್ಗೆ ಅಧ್ಯಯನ ಮಾಡಿ ಎಲ್ಲಾ ರಾಜ್ಯದಲ್ಲೂ, ಬರೀ ಕರ್ನಾಟಕ ಬೇಡ, ಬೇರೆ ರಾಜ್ಯಕ್ಕೂ, ಮಹಾರಾಷ್ಟ್ರಕ್ಕೆ ಬಂದಿದೆ, ಹರಿಯಾಣ ಬಂದಿದೆ, ಬೇರೆ ರಾಜ್ಯಕ್ಕೆ ಬಂದಿದೆ, ಎಲ್ಲ ಬಂದಿದೆ. ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ. ಪ್ರೂಫ್ ಎಲ್ಲಿ ಕರೆಕ್ಟ್ ಆಗಿದೆ ಅದನ್ನ ನಮ್ಮ ರಾಹುಲ್ ಗಾಂಧಿ ಅವರೇ ಜನರಿಗೆ ತಿಳುವಳಿಕೆ ಕೊಡುವಂತ ಕೆಲಸ. ನಾನು ಯಾರನ್ನು ಮೀಟ್ ಮಾಡುವುದಿಲ್ಲ. ಅಲ್ಲ ಸರ್, ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರೋದು ಈಗ ನಾನು ಯಾವ ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ನಾನು ಚರ್ಚೆ ಮಾಡಿಲ್ಲ.
ಮಿಕ್ಕಿದು ಸಿಎಂ ಪ್ರೊಗ್ರೆಟಿವ್ ಇದೆ, ಅವ್ರು ಮಾಡ್ಕೊಳ್ಳಿ. ನಾನು ಯಾವ ಲೀಡರ್ಗಳನ್ನು ಸದ್ಯಕ್ಕೆ ಭೇಟಿ ಮಾಡೋಂತ ಕಾರ್ಯಕ್ರಮ ಇಲ್ಲ. ಪಕ್ಷದ ಸಂಘಟನೆ ವಿಚಾರದಲ್ಲಿ ಖಂಡಿತ ಮಾಡಲೇಬೇಕಾಗ್ತದೆ. ಈಗ ವೋಟ್ ಚೋರಿ ವಿಚಾರ ರಾತ್ರಿ ಮೀಟಿಂಗ್ ಆಯ್ತು, ಈಗ ತಿರ್ಗಾ ಈಗ 11 ಗಂಟೆಗೆ ಮೀಟಿಂಗ್ ಕರೆದಿದ್ದೀವಿ. ದಟ್ ಈಸ್ ಇಂಪಾರ್ಟೆಂಟ್. ಮಿಕ್ಕಿದ್ದು ನೀವೆಲ್ಲ ಎಕ್ಸ್ಪಾನ್ಷನ್ ವಿಚಾರ, ಲೀಡರ್ಶಿಪ್ ವಿಚಾರ, ಈಗ ನಾನೇನಾದ್ರು ಹೇಳಿದ್ದೀನಾ ಲೀಡರ್ಶಿಪ್ ಅಂತ ನಾನು ಹೇಳಿದ್ದೀನಾ? ಇಲ್ಲಾಂದ್ರೆ ಸಿಎಂ ಹೇಳಿದಾರಾ? ಏನಿಲ್ಲ, ನಾವು ಪಾರ್ಟಿ ಹೆಂಗ್ ಹೇಳ್ತಾರ ಹಂಗೆ ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. 5 ವರ್ಷ ಸಿಎಂ ಇರ್ಬೇಕು ಅಂದ್ರೆ 5 ವರ್ಷ ಸಿಎಂ ಇರ್ತಾರೆ, 10 ವರ್ಷ ಇರ್ಬೇಕು 10 ವರ್ಷ ಇರ್ತಾರೆ, 15 ವರ್ಷ ಇರ್ಬೇಕು 15 ವರ್ಷ ಇರ್ತಾರೆ. ನಮ್ಗೆ ಏನೇನ್ ಕೆಲಸ ಇರೋದು ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನಾನು ಮಾತ್ರ ಪಾರ್ಟಿ ಶಿಸ್ತಿನ ಸಿಪಾಯಿ ಅಂತ ಹೇಳಿ, ನಾನು ಪಾರ್ಟಿ ಲೈನ್ ಬಿಟ್ಟು ಯಾವತ್ತೂ ನಾನು ಹೋಗುದಿಲ್ಲ. ಯಾವ ನವೆಂಬರ್ ಆಗಲ್ಲ, ಡಿಸೆಂಬರ್ ಆಗಲ್ಲ, ಜನವರಿ ಆಗಲ್ಲ, ಫೆಬ್ರವರಿ ಆಗಲ್ಲ, ಕ್ರಾಂತಿ ಆಗ್ತದೆ. 2023ಕ್ಕೆ ಕ್ರಾಂತಿ, 2028ಕ್ಕೆ ಕ್ರಾಂತಿ, 28 ಕ್ರಾಂತಿ ಆಗ್ತದೆ. ವಾಪಸ್ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಅಲ್ಲ 22, 26, 28 ನವೆಂಬರ್ ಕ್ರಾಂತಿ ಬಗ್ಗೆ ಅಲ್ಲ ಚರ್ಚೆ. ಇದೇ ನವೆಂಬರ್ ಅಲ್ಲಿ 22, 26 ಡೇಟ್ಗಳು ಕೇಳಿ ಬರ್ತಾ ಇದೆ. ಅವೆಲ್ಲ ಸುಮ್ನೆ ಯಾರೋ ಬರ್ದವ್ರೆ ನೋಡಿ. ಇವರೆಲ್ಲ ಹೋಗೋರು, ಇವರೆಲ್ಲ ಈಗ ಬಿಹಾರ್ಗೆ ಹೋಗ್ಬೇಕು. ಯಾದವ್ ಲೀಡರ್ನ ಬಿಹಾರ್ ಕಳಿಸಿತ್ತು, ಈಗ ಅವ್ರು ಬಂದಿದ್ದಾರೆ. ಇವರೆಲ್ಲ ಅವ್ರಿಗೇನ ಬೇರೆ ಬೇರೆ ಕೆಲಸ ಕೊಟ್ಟವ್ರು. ಇವ್ರಿಗೆಲ್ಲ ಇವ್ರು ಹೋಗಿ ಪಾರ್ಟಿ ಕೆಲಸ ಮಾಡ್ಬೇಕು. ಅದು ಬಿಟ್ರೆ ಯಾವ ಕ್ರಾಂತಿನೂ ಆಗಲ್ಲ. 25ಕ್ಕೂ ಆಗಲ್ಲ, 26ಕ್ಕೂ ಆಗಲ್ಲ, 28ಕ್ಕೆ ಮಾತ್ರ ಗ್ಯಾರಂಟಿ ಆಯ್ತದೆ. ಯಾವ ರೀತಿ ಕ್ರಾಂತಿ ಅಂದ್ರೆ ವಾಪಸ್ ಈ ರಾಜ್ಯದಲ್ಲಿ ಮತ್ತೆ 2ನೇ ಬಾರಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಅಲ್ಲ ಸರ್, ಈಗ ಆಕಾಂಕ್ಷಿಗಳಿಗೆ ಏನ್ ಹೇಳ್ತಾರೆ ಸರ್? ಯಾಕಂದ್ರೆ 2.5 ವರ್ಷ ಆದ್ಮೇಲೆ ಸಂಪುಟ ವಿಸ್ತರಣೆ ಆಗುತ್ತೆ, ಪುನರ್ರಚನೆ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಎಲ್ಲ ಡೆಲ್ಲಿ ಯಾವಾಗ ಬೇಕೋ ಏನ್ ಬೇಕೋ ಮಾಡ್ತಾರೆ. ನಡೀರಿ ಸರ್. ನೀವು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.